ಡಿಕೆ ಶಿವಕುಮಾರ್ ವಿರುದ್ಧ ಸಡ್ಡು ಹೊಡೆಯಲು ಸಜ್ಜಾಯ್ತಾ ಕೇಸರಿ ಸೇನೆ ಅನ್ನುವಂಥದ್ದು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಉಸ್ತುವಾರಿ ಸಚಿವರು ರಾಧಾ ಮೋಹನ್ ದಾಸ್ ಇದೀಗ ಆಗಮಿಸ್ತಾ ಇರುವಂಥದ್ದು. ಬಹುದಿನಗಳ ಬಳಿಕ ರಾಜ್ಯಕ್ಕೆ ಬಂದ ಬಿಜೆಪಿ ರಾಜ್ಯ ಉಸ್ತುವಾರಿ ಜೊತೆಗೆ ಕೋರ್ ಕಮಿಟಿ ಕೂಡ ಪದಾಧಿಕಾರಿಗಳು ಸಭೆಯನ್ನ ನಡೆಸಲಿದ್ದಾರೆ. ಡಿಕೆಶಿ ವಿರುದ್ಧ ಸಡ್ಡು ಹೊಡೆಯಲು ಸಜ್ಜಾದ ಕೇಸರಿ ಸೇನೆ. ರಾಜ್ಯಕ್ಕೆ ಆಗಮಿಸಿದ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಬಹುದಿನಗಳ ಬಳಿಕ ರಾಜ್ಯಕ್ಕೆ ಬಂದ ಬಿಜೆಪಿ ರಾಜ್ಯ ಉಸ್ತುವಾರಿ ಕೋರ್ ಕಮಿಟಿ ಹಾಗೆ ಪದಾಧಿಕಾರಿಗಳ ಸಭೆಗೆ ಗೈರಾಗಿದ್ದ ಅಗರ್ವಾಲ್ ರಾಜ್ಯ ಬಿಜೆಪಿ ಕಚೇರಿ ಜಗನ್ನಾಥ್ ಭವನದಲ್ಲಿ ಪ್ರಮುಖ ಸಭೆಯನ್ನ ನಡೆಸಲಿದ್ದಾರೆ. ರಾಧಾ ಮೋಹನ್ ದಾಸ್ ನೇತೃತ್ವದ ಬ್ಯಾಕ್ ಟು ಬ್ಯಾಕ್ ಸಭೆ ನಡೆಯುತ್ತೆ. ಜಿಬಿಎ ಚುನಾವಣೆ ಎಸ್ಐಆರ್ ಕುರಿತು ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ. ಡಿಕೆ ಶಿವಕುಮಾರ್ ವಿರುದ್ಧ ಸಡ್ಡು ಹೊಡೆಯಲು ಸಜ್ಜಾಯ್ತಾ ಕೇಸರಿ ಸೇನೆ ಎನ್ನುವಂಥದ್ದು. ಇದೀಗ ರಾಜ್ಯಕ್ಕೆ ಆಗಮಿಸಿದ್ದಾರೆ ಉಸ್ತುವಾರಿ ರಾಧಾ ಮೋಹನ್ ದಾಸ್. ಬಹುದಿನಗಳ ಬಳಿಕ ರಾಜ್ಯಕ್ಕೆ ಬಂದಿದ್ದಾರೆ ಬಿಜೆಪಿ ರಾಜ್ಯ ಉಸ್ತುವಾರಿ. ಕೋರ್ ಕಮಿಟಿ ಹಾಗೆ ಪದಾಧಿಕಾರಿಗಳ ಸಭೆಗೆ ಗೈರಾಗಿದ್ರು ಅಗರ್ವಾಲ್. ಇದೀಗ ಆಗಮಿಸಿರುವಂಥದ್ದು ರಾಜ್ಯ ಬಿಜೆಪಿ ಕಚೇರಿ ಜಗನ್ನಾಥ ಭವನದಲ್ಲಿ ಪ್ರಮುಖ ಸಭೆಯನ್ನ ಮಾಡಲಿದ್ದಾರೆ. ರಾಧಾ ಮೋಹನ್ ದಾಸ್ ನೇತೃತ್ವದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಭೆ ನಡೆಯಲಿದೆ. ಈ ಕುರಿತಾಗಿ ಈ ಒಂದು ಎಸ್ಐಆರ್ ಪ್ರಕ್ರಿಯೆ ಆಗಿರ್ಬೋದು, ಹಾಗೆ ಜಿಬಿಎ ಚುನಾವಣೆ ಆಗಿರ್ಬೋದು, ಈ ಒಂದು ಎರಡೂ ವಿಚಾರದ ಸಂಬಂಧಪಟ್ಟಂತೆ ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಿದ್ದಾರೆ. ಬಿಜೆಪಿಯ ಶಾಸಕರುಗಳ ಜೊತೆಗೆ ಅಧಿಕಾರಿಗಳ ಜೊತೆಗೆ ಈ ಒಂದು ಚರ್ಚೆಯನ್ನ ನಡೆಸಲಿದ್ದಾರೆ. ಈ ಮೂಲಕ ಇದೀಗ ಡಿಕೆ ಶಿವಕುಮಾರ್ ಅವರಿಗೆ ಸೆಡ್ಡು ಹೊಡೆಯೋದಕ್ಕೆ ರೆಡಿ ಆಯ್ತಾ ಬಿಜೆಪಿ ಅನ್ನುವಂಥದ್ದು. ಇದೀಗ ರಾಜ್ಯ ಬಿಜೆಪಿಯಿಂದ ಭರ್ಜರಿ ಸರ್ಜರಿ ಆಗ್ತಾ ಇರುವಂಥದ್ದು. ಎಲ್ಲೇ ಮೀರಿ ಮಾತನಾಡಿದ ನಾಯಕರಿಗೆ ಬಿಗ್ ಶಾಕ್ ಎದುರಾಗುತ್ತಾ? ರೇಣುಕಾಚಾರ್ಯ, ಡಾಕ್ಟರ್ ಕೆ ಸುಧಾಕರ್, ಎಸ್ಆರ್ ವಿಶ್ವನಾಥ್ಗೆ ಶಾಕ್. ಎಲ್ಲೇ ಮೀರಿ ಮಾತನಾಡಿದವರ ಬಗ್ಗೆ ಮಾಹಿತಿ ಪಡೆಯಲಿರುವಂತಹ ರಾಧಾ ಮೋಹನ್ ದಾಸ್ ಈಗಾಗಲೇ ಒಂದು ಸುತ್ತಿನ ಸಂಧಾನ, ಮತ್ತೊಮ್ಮೆ ಹೈ ವೋಲ್ಟೇಜ್ ಸಭೆ. ಮೂವರು ನಾಯಕರಿಗೆ ಕ್ಲಾಸ್ ತೆಗೆದುಕೊಳ್ಳಲಿರುವ ಅಗರ್ವಾಲ್. ನೋಟಿಸ್ ನೀಡಿದ್ರೆ ತಪ್ಪು ಸಂದೇಶ ರವಾನೆಯಾಗುವ ಆತಂಕ. ಇಂದು ಅಥವಾ ನಾಳೆ ಮೂವರಿಗೂ ಕೂಡ ಶಿಸ್ತು ಸಮಿತಿ ನೋಟಿಸ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಿಜೆಪಿಯಲ್ಲಿ ಎಲ್ಲೇ ಮೀರಿ ಮಾತನಾಡ್ತಿದ್ದಂತಹ ನಾಯಕರಿಗೆ ಬಿಗ್ ಶಾಕ್ ಎದುರಾಗುತ್ತಾ? ಹಾಗಿದ್ರೆ ರೇಣುಕಾಚಾರ್ಯ ಹಾಗೆ ಡಾಕ್ಟರ್ ಸುಧಾಕರ್ ಜೊತೆಗೆ ಎಸ್ಆರ್ ವಿಶ್ವನಾಥ್, ಈ ಮೂವರಿಗೂ ಇದೀಗ ಶಾಕ್ ಕೊಡುತ್ತಾ ಅನ್ನುವಂಥದ್ದು ಬಿಜೆಪಿ. ಎಲ್ಲೇ ಮೀರಿ ಮಾತನಾಡ್ತಿದ್ದವರ ಬಗ್ಗೆ ಮಾಹಿತಿ ಪಡೆಯಲಿದ್ದಾರಂತೆ ರಾಧಾ ಮೋಹನ್ ದಾಸ್ ಅವರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿವೇಕ್. ಇದೀಗ ರಾಧಾ ಮೋಹನ್ ದಾಸ್ ಅವರು ಇದೀಗ ರಾಜ್ಯಕ್ಕೆ ಆಗಮಿಸಿದ್ದಾರೆ. ಏನೆಲ್ಲ ಮಾಹಿತಿ ಇದೆ ಈ ಕುರಿತಾಗಿ? ಎಸ್ ಗಂಗಾ, ಈಗಾಗಲೇ ಏನೋ ಮೊನ್ನೆವರೆಗೂ ಕೂಡ ಅಷ್ಟೇ ಒಂದಿಷ್ಟು ಶಿಸ್ತು ಉಲ್ಲಂಘನೆ ಮಾಡ್ತಾ ಇದ್ರು. ಎಸ್ಆರ್ ವಿಶ್ವನಾಥ್ ಅವರಾಗಿರ್ಬೋದು, ಕೆ ಸುಧಾಕರ್ ಅವರಾಗಿರ್ಬೋದು, ಜೊತೆಗೆ ರೇಣುಕಾಚಾರ್ಯ ಅವರ ಹೇಳಿಕೆಗಳು ಇದೆಲ್ಲವೂ ಕೂಡ ಪಕ್ಷ ಚಟುವಟಿಕೆಯನ್ನ ಹೊರತುಪಡಿಸಿದಂತ ಹೇಳಿಕೆ, ವೈಯಕ್ತಿಕ ನಿಂದನೆಗಳು ಮಾಡಿಕೊಳ್ಳುವಂಥದ್ದು, ಈ ರೀತಿಯಾಗೆಲ್ಲ ಮಾಡ್ತಾ ಇದ್ರು. ಇದೆಲ್ಲವೂ ಕೂಡ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿ ಮೊನ್ನೆ ಅಷ್ಟೇ ಕೋರ್ ಕಮಿಟಿ ಮೀಟಿಂಗ್ ನಲ್ಲೂ ಕೂಡ ಚರ್ಚೆ ಆಗಿತ್ತು. ಅದಾದ ಬಳಿಕ ಮೊನ್ನೆ ಅಷ್ಟೇ ಅವರಿಗೆ ಸುಧಾಕರ್ ರೆಡ್ಡಿ ಅವರು ಬಂದಂತ ಸಂದರ್ಭದಲ್ಲಿ ಸಹ ಉಸ್ತುವಾರಿಯಾದಂತಹ ಸುಧಾಕರ್ ರೆಡ್ಡಿ ಅವರು ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಇವರೆಲ್ಲರ ನೇತೃತ್ವದಲ್ಲಿ ಅವರ ಜೊತೆ ಮಾತುಕತೆ ಕೂಡ ನಡೆಸಲಾಯಿತು, ಸಂಧಾನ ಕೂಡ ಮಾಡಲಾಯಿತು. ಅಂದ್ರೆ ಸುಧಾಕರ್ ವರ್ಸಸ್ ಈಗಾಗಲೇ ವಿಶ್ವನಾಥ್ ನಡೀತಿರುವ ಫೈಟ್ ಅನ್ನ ಸಂಧಾನ ಕೂಡ ಮಾಡಿದ್ರು. ಅದಾದ ಬಳಿಕ ಇವತ್ತು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಉಸ್ತುವಾರಿ ಅವರು ಕೂಡ ರಾಜ್ಯಕ್ಕೆ ಆಗಮಿಸಿದ್ರು. ಅವರ ನೇತೃತ್ವದಲ್ಲೂ ಕೂಡ ಮತ್ತೊಮ್ಮೆ ಸಂಧಾನ ಮಾಡೋದಕ್ಕೆ ಜೊತೆಗೆ ಪ್ರತ್ಯೇಕವಾಗಿ ನಾಯಕರಿಗೆ ಕರೆಸಿ ಮಾತನಾಡೋದಕ್ಕೂ ಕೂಡ ಮುಂದಾಗಿರತಕ್ಕಂಥದ್ದು. ಈಗಾಗಲೇ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಬಿಜೆಪಿ ಕಚೇರಿಗೆ ಕೂಡ ಆಗಮಿಸಿರತಕ್ಕಂಥದ್ದು. ಜೊತೆಗೆ ವಿಶ್ವನಾಥ್ ಅವರಾಗಿರ್ಬೋದು, ಜೊತೆಗೆ ಕೆ ಸುಧಾಕರ್ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಈಗಾಗಲೇ ಪಕ್ಷದ ಕಚೇರಿಗೆ ಆಗಮಿಸಿದ್ದಾರೆ. ಜೊತೆಗೆ ರೇಣುಕಾಚಾರ್ಯ ಅವರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ. ಎಲ್ಲರನ್ನೂ ಕೂಡ ಅಷ್ಟೇ ಪ್ರತ್ಯೇಕವಾಗಿ ಕರೆಸಿ ಮಾತನಾಡಿ, ಇದೇ ನಿಮಗೆ ಕೊನೆ ಎಚ್ಚರಿಕೆ, ಮತ್ತೊಮ್ಮೆ ಈ ರೀತಿಯಾದಂತಹ ವರ್ತನೆಗಳು ಇದೆಲ್ಲದನ್ನು ಕೂಡ ಈಗಾಗಲೇ ಹೈಕಮಾಂಡ್ ಗಮನಿಸ್ತಾ ಇದೆ. ಮತ್ತೊಮ್ಮೆ ರಿಪೀಟ್ ಆದ್ರೆ ನೋಟಿಸ್ ಅನ್ನ ನೀಡಲ್ಲ, ಸೀದಾ ಆಕ್ಷನ್ ಅನ್ನೇ ತೆಗೆದುಕೊಳ್ತೀವಿ. ಆ ನಿಟ್ಟಿನಲ್ಲಿ ಯಾರು ಕೂಡ ಈ ರೀತಿಯಾದಂತಹ ಪಕ್ಷ ವಿರೋಧಿ ಚಟುವಟಿಕೆಗಳಾಗಿರ್ಬೋದು, ಅಶಿಸ್ತಿನ ನಡ್ಸ್ಕೊಳ್ಳೋದ ಅಂತ ಆಗಿರ್ಬೋದು, ಶಿಸ್ತಾಗಿ ಇರಬೇಕೆಲ್ಲರೂ ಕೂಡ ಪಕ್ಷದ ಚೌಕಟ್ಟಿನ ಒಳಗೇನೋ ಒಂದಿಷ್ಟು ವಾರ್ನಿಂಗ್ ಗಳನ್ನು ಕೂಡ ಇವತ್ತು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಮೂವರು ನಾಯಕರಿಗೂ ನೀಡಲಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಏನೇನು ಕೆಲವೇ ಕ್ಷಣಗಳಲ್ಲೂ ಕೂಡ ಅಷ್ಟೇ ಪ್ರತ್ಯೇಕವಾಗಿ ಒಂದೊಂದೇ ನಾಯಕರಿಗೂ ಕೂಡ ಕರೆಸಿ ಮಾತನಾಡೋದಕ್ಕೆ ಆರಂಭ ಕೂಡ ಮಾಡ್ತಾರೆ ಗಂಗಾ. ಎಸ್, ಧನ್ಯವಾದ ವಿವೇಕ್ ತಮ್ಮೆಲ್ಲ ಮಾಹಿತಿಗಾಗಿ.